9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಮ್ಮ ಶಾಲೆ ಮೊರಜಿ ವಸತಿ ಶಾಲೆ ನಡುವಿ. ಕರಾಟೆಯಿಂದ ನಾನು ತುಂಬ ಕಲ್ತಿದ್ದೀನಿ. ಭಯ ಒಂದಿತ್ತು, ಭಯ ಹೋಯ್ತು, ಧೈರ್ಯ ಬಂತು. ನಾನು ಏನೇ ಬಂದರೂ ಕೂಡ ಎದುರಿಸಬಲ್ಲೆ ಅನ್ನೋ ಕಾನ್ಫಿಡೆಂಟ್ ನನ್ನಲ್ಲಿದೆ. ಈಗ ಸೋತ್ವಿ ಅಂತೇಳಿ ಮುಂದಿಟ್ಟ ಹೆಜ್ಜೆ ಹಿಂದಿಟ್ರೆ ಅದು ಹಿಂದಿಟ್ಟ ಹೆಜ್ಜೆ ಯಾರಿಗೆ ಗೊತ್ತು, ಹಿಂದಿಟ್ಟ ಹೆಜ್ಜೆ ಒಂದು ಇತಿಹಾಸನೇ ಸೃಷ್ಟಿ ಮಾಡ್ಬೋದು. ಸಮಾಜದಲ್ಲಿ ನಾವು ಒಬ್ರು ಇದೀವಿ ಅಂತ ತೋರಿಸ್ಕೊಟ್ಟಿದ್ದು ಕರಾಟೆ. ಹೆಣ್ಮಕ್ಳು ಇದ್ದೀವಿ, ನಾವು ಮಾಡ್ತೀವಿ. ಈಗ ಹುಡುಗರಿಗಿರೋ ರೈಟ್ಸ್ ಹುಡುಗಿರಿಗಿಲ್ಲ, ಅಂಥದ್ರಲ್ಲಿ ಹುಡುಗಿರು ಎಂತೆಂಥ ದೊಡ್ಡ ದೊಡ್ಡ ಸಾಧನೆ ಮಾಡ್ತಿದ್ದಾರೆ. ಏನೋ ಭಯ ಪಟ್ಗಳಾದಂಗೆ ನಾವು ಕರಾಟೆ ಮಾಡ್ತಿದ್ದೀವಿ, ಅದರಿಂದ ತುಂಬ ಕಲ್ತಿದ್ದೀವಿ. ಈಗ ಅದಕ್ಕಿರೋಷ್ಟು ವ್ಯಾಲ್ಯೂ ಯಾವುದಕ್ಕೂ ಇಲ್ಲ ಅನ್ನಿಸ್ತಿದೆ. ನಾವು ತುಂಬ ಅಂದರೆ ತುಂಬ ಲಕ್ಕಿ ಅನಿಸುತ್ತೆ. ಯಾಕಂದರೆ ಹುಡುಗಿರಿಗೆ ಹೊರಗಡೆ ಬರೋಕ್ಕೆ ಹಕ್ಕಿಲ್ಲ, ಅಂಥದ್ರಲ್ಲಿ ನಾವು ಹೊರಗಡೆ ಹೋಗಿ ಎಲ್ಲ ಮಾಡ್ತಿದ್ದೀವಿ. ಅಂಥದ್ರಲ್ಲಿ ಈ ಕರಾಟೆ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಇದೆ. ನನಗೆ ಕರಾಟೆಯಿಂದ 100 ಆನೆ ಬಲ ಬಂದಷ್ಟು ಖುಷಿ ಇದೆ. ಅದರಿಂದ ತುಂಬ ಕಲ್ತಿದ್ದೀವಿ. ಹೇಳಕ್ಕೆ ಏನೂ ಇಲ್ಲ, ತುಂಬ ಅಂದರೆ ತುಂಬ ಕಲ್ತಿದ್ದೀವಿ. ಕಾನ್ಫಿಡೆಂಟ್ ನನ್ನಲ್ಲಿದೆ, ನಾನು ಮಾಡಬಲ್ಲೆ, ನಾನು ಹೊರಗಡೆ ಎಲ್ಲ ಓಡಾಡಬಲ್ಲೆ ಅನ್ನೋದು. ಯಾರು ಹೊರಗಡೆ ಬಿಡ್ತಾನೆ ಇಲ್ಲ ಹೆಣ್ಮಕ್ಕಳು, ಅದಾಗುತ್ತೆ ಇದಾಗುತ್ತೆ ಅಂತದ್ರಲ್ಲಿ. ಲೈಂಗಿಕ ದೌರ್ಜನ್ಯಗಳೆಲ್ಲ ತುಂಬ ನಡೀತಿದ್ದಾವೆ, ಅದರೇ ವೈರಲ್ ಆಗ್ತಿದೆ ಕೇಸಸ್ಸು. ಅದರಿಂದ ನಾವು ಭಯ ಇಲ್ಲ, ನಮಗೆ ಯಾರೇ ಬಂದರೂ ನಮ್ಗೆ ಹೊಡಿಬಲ್ಲೆ, ಅದನ್ನ ಮಾಡಬಲ್ಲೆ, ತಪ್ಸ್ಕೊಬಲ್ಲೆ ಅನ್ನೋ ಕಾನ್ಫಿಡೆಂಟ್ ನನ್ನಲ್ಲಿದೆ. ತುಂಬ ಅಂದರೆ ತುಂಬ ಕಲ್ತಿದ್ದೀವಿ. ಎಷ್ಟು ಹೇಳಿದ್ರು ಸಾಲದೆ ಕರಾಟೆ ಬಗ್ಗೆ. ತುಂಬ ಲೇಜಿ ಮಾಡಿದ್ವಿ ಕಲಿಯೋಕ್ಕೆ, ಫುಲ್ಲು ಎದ್ದು ಬರೋಕ್ಕಾಗಲ್ಲ ಹಿಂಗಂತೆಲ್ಲ ರೀಸನ್ಸ್ ಹೇಳಿ ತಪ್ಸ್ಕೊಂಡ್ವಿ. ಇವಾಗ ಗೊತ್ತಾಗುತ್ತೆ ಅದರ ಬೆಲೆ ಏನು ಅಂತ. ನಮಗೆ 10th ಕರಾಟೆ ಬೇಕಂದ್ರೆ ಬೇಕು ಸರ್. ಧನ್ಯವಾದಗಳು. ಇದ್ದಂತಹ ನಮ್ಮ ಶಾಲೆಯ ಎಲ್ಲ ಟೀಚರ್ಸ್ಗಳಿಗೂ ಮತ್ತು ನಾವು ಮಾಡಿದಂಥ ತಪ್ಪುಗಳನ್ನು ಕ್ಷಮಿಸಿ ನಾವು ಕೊಟ್ಟಂತಹ ತೊಂದರೆಗಳನ್ನು ಸಹಿಸಿಕೊಂಡು ನಮಗೆ ಕರಾಟೆ ಕಲಿಸಿಕೊಟ್ಟಂಥ ಸೋಮಶೇಖರ್ ಸರ್, ಪ್ರಶಾಂತ್ ಸರ್ ಹಾಗೂ ಯರಿಸ್ವಾಮಿ ಸರ್ಗೂ ತುಂಬ ಹೃದಯ ಧನ್ಯವಾದಗಳು. ಅವರಿಲ್ಲದಿದ್ದರೆ ನಾವು ಕರಾಟೆ ಕಲಿಯಲು ಸಾಧ್ಯವಾಗುತ್ತಿರಲಿಲ್ಲ. ನಾವೆಷ್ಟು ಲೇಜಿ ಮಾಡಿದ್ರೆ ಸಹಿಸ್ಕೊಂಡಿದ್ರೆ ತಾಳ್ಮೆ ಹೆಂಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದೆ ಈ 3 ಜನ ಟೀಚರ್ಸು. ಅಷ್ಟು ತಾಳ್ಮೆಯಿಂದ ನಾವು ಮಾಡೋ ಎಲ್ಲ ಚೇಷ್ಟೆಗಳನ್ನು ಸಹಿಸ್ಕೊಂಡಿದ್ದಾರೆ. ಸೊ ಸಾರಿ ಸರ್. ಬಟ್ ಇಷ್ಟಪಟ್ಟು ಕಲಿತ್ರನ್ನ ಯಾವುದು ಕಷ್ಟ ಅನಿಸೋದಿಲ್ಲ. ಸೊ ಬರ್ತಾ ಬರ್ತಾ ನಮಗೆ ಎಷ್ಟು ಅದ್ರ ಮೇಲೆ ಇನ್ನೂ ಇಂಟ್ರೆಸ್ಟೇ ಬೆಳೀತು ಸರ್ ಕಲಿಯೋದಕ್ಕೆ. ಯಾವತ್ತೂ ನಾವು ಅದನ್ನು ಭಾರ ಅಂತ ಅನ್ಕೊಂಡಿದ್ದೀರಾ. ಫಸ್ಟಿಗಂದ ಲೇಜಿ ಮಾಡಿದ್ವಿ ಸರ್, ಯಪ್ಪ ಕಲಿಬೇಕು, ಕಲಿಬೇಕು, ಅದ್ರಾಗ 21 ಪಾಯಿಂಟ್ಸು, ಅದರಲ್ಲಿ ಮತ್ತೆ ಆಗಲ್ಲ ನಮ್ಮ ಕೈಲಿ ಅನ್ಕೊಂತಿದ್ವಿ. ಬರ್ತಾ 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 ನೀವು ಕೂಡ ಹಂಗೆ ಸ್ಲೋ ಆಗಿ ಹೇಳ್ಕೊಂತಿದ್ರಿ, ನಾವು ಕೂಡ ಹಂಗೆ ಚೆನ್ನಾಗಿ ಕಲ್ತ್ಕೊಂಡಿದ್ವಿ. ಈಗ ಕಷ್ಟ ಅನಿಸ್ತಿದ್ವಲ್ಲ ಸರ್, ಈಗ ಕರಾಟೆ ಬಿಟ್ಕೊಡೋಕೆ ಕಷ್ಟ ಅನ್ನಿಸ್ತೀವಿ. ಇಂದ ನಾವು ತುಂಬ ಕಲ್ತಿದ್ದೀವಿ. ಮತ್ತು ಕಲಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಕರಾಟೆ ಕಲೀರಿ ಮತ್ತು ಕಲಿಸಿ.